ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಕುಂಭಮೇಳಕ್ಕೆ ಬಂದಿದ್ದೀವಿ. ಇದು ಪ್ರಯಾಗ್ರಾಜಲ್ಲಿ ನಡೀತಾ ಇದೆ. ಈ ಕುಂಭಮೇಳ ಇಲ್ಲಿ ಸುಮಾರಷ್ಟು ಪಾಪ್ಯುಲೇಷನ್ ಇದೆ ಜನಗಳದ್ದು. 45 ಕೋಟಿ ಜನ ಬರ್ತಾರೆ. 6 ವರ್ಷಕ್ಕೊಂದ್ಸಲ ನಡೆಯೋದು ಅರ್ಧ ಕುಂಭ, 12 ವರ್ಷಕ್ಕೊಂದ್ಸಲ ನಡೆಯೋದು ಪೂರ್ಣ ಕುಂಭ, 144 ವರ್ಷಕ್ಕೊಂದ್ಸಲ ನಡೆಯೋದು ಮಹಾಕುಂಭ. ಇವಾಗ ಮಹಾಕುಂಭ ನಡೀತಾ ಇದೆ. ನಾನು ಇವತ್ತು ಬೆಳಗ್ಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದೆ ಸಂಗಮದಲ್ಲಿ. ಅದು ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡಾಗೆ ಇಲ್ಲಿ ತುಂಬ ರಶ್ ಇರುತ್ತೆ, ಹೋಗೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಇರಲಿಲ್ಲ. ಬಟ್ ತುಂಬ ಚೆನ್ನಾಗಿ ವ್ಯವಸ್ಥೆ ಆಗಿದೆ. ಸಂಗಮದಲ್ಲೆಲ್ಲ ಬೋಟ್ಗಳೆಲ್ಲ ಇವೆ. ಆಮೇಲೆ ಎಲ್ಲೆಲ್ಲಿ ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಒಂಥರ ಕಟ್ಟೆ ಥರ ಇರುತ್ತೆ ನೀರೊಳಗೆ. ಅದನ್ನು ದಾಟಿದ್ರೆ ಆಳ ಇರುತ್ತೆ. ಅದರ ಸುಮಾರಷ್ಟು ಇದಿವೆ. ಅಕಸ್ಮಾತ್ ನಾವೇನಾದ್ರು ಮುಳುಗೋದ್ವಿ ಅಂದರೆ ಅಲ್ಲಿ ಸುಮಾರು ಸಹಾಯತೆಗಳು ಇದೆ. ಅಂಡರ್ ವಾಟರ್ ಡ್ರೋನ್ ಸುಮಾರು ಸಹಾಯತೆಗಳು ಇದೆ. ಇವಾಗ ಇಲ್ಲಿ ಊಟದ ಬಗ್ಗೆ ವಿಚಾರ ಮಾತಾಡೋದಾದರೆ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಸ್ಟಾಲ್ಸ್ ಗೀಲ್ಸ್ ಹಾಕೊಂಡಿರ್ತಾರಲ್ಲ, ಆ ಥರ ಇರುತ್ತೆ. ಆಮೇಲೆ ಇಲ್ಲಿ ತುಂಬ ಜನ ನಾಗಸಾಧುಗಳು, ಆ ಥರ ಏನಂತಾರೆ ತಾಂತ್ರಿಕರು, ಮಂತ್ರಿಕರು, ಮಾಟ ಮಂತ್ರ ಮಾಡೋರು, ಆ ಥರ ಸುಮಾರು ಜನ ಇರ್ತಾರೆ. ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ನಾನು ಹೋಗಿ ದರ್ಶನ ಮಾಡ್ಕೊಂಡು ಬಂದೆ ಅವ್ರು ನಂಗೆ ಆಶೀರ್ವಾದ ಮಾಡಿದ್ರು. ಧನ್ಯವಾದಗಳು. ಎಲ್ಲರೂ ಇಲ್ಲಿಗೆ ಖಂಡಿತ ಬರಬಹುದು. ಧನ್ಯವಾದಗಳು.